ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ನೋಡಿ, ಕೆಲವರಿಗೆ ಜಾತಕದಲ್ಲಿ ಗುರುಬಲ ಇರೋದಿಲ್ಲ. ಕೆಲವರಿಗೆ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರ್ತಾನೆ. ಎಷ್ಟೇ ಗುರುಬಲ ಇರಲಿ ಇಲ್ಲದೇ ಇರಲಿ, ನಮಗೆ ಕೆಲವ್ರಿಗೆ ಹೇಳ್ತಾರೆ ಜಾತಕದಲ್ಲಿ ಗುರುಬಲ ಇಲ್ಲ ಕಣ್ರಿ, ನಿಮಗೆ ಗುರುಶಾಪ ಇದೆ, ಅಥವಾ ಗುರುನಾಮ ಸ್ಮರಣೆಯನ್ನು ಮಾಡಿ ಅಂತೆಲ್ಲ ಹೇಳ್ತಾರೆ. ಕೆಲವರು ಗುರುಬಲ ಬರಲಿ ಅನ್ನೋಕ್ಕೋಸ್ಕರವಾಗಿ ದಕ್ಷಿಣಾಮೂರ್ತಿಗೆ ಕಡಲೆಕಾಳಿನ ಆಹಾರವನ್ನು ಹಾಕ್ಸೋದನ್ನು, ಅಥವಾ ಗುರುವಿನ ದೇವಸ್ಥಾನದಲ್ಲಿ ಕಾಳಿನ ಆಹಾರವನ್ನು ಹಾಕ್ಸೋದ್ರನ್ನು, ಅಥವಾ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಿಸ್ಕೆಟನ್ನು ಕೊಡೋದ್ರಿಂದ ನೀವೆಲ್ಲ ನೋಡಿರ್ತೀರ ಗುರುಶಾಪ ವಿಮೋಚನೆ ಆಗುತ್ತೆ ಅಂತ. ನಾನು ನಿಮಗೊಂದು ಪರಿಹಾರ ಹೇಳ್ತೀನಿ. ಏನು ಅಂದರೆ, ಇದನ್ನು ನೀವು ಬಹಳ ಸುಲಭವಾಗಿ ಮಾಡ್ಬೋದು ಮತ್ತು ಪ್ರಭಾವಶಾಲಿಯಾದಂಥ ಫಲ ಸಿಗುತ್ತೆ. ಏನು, ನಿಮಗೆ LKGಯಲ್ಲಿ 1ನೇ ಕ್ಲಾಸಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು 8ನೇ ಕ್ಲಾಸಲ್ಲಿ ಪಾಠ ಮಾಡಿದಂಥ ಗುರುಗಳಿರ್ತಾರೆ, ಹೌದಾ? ಅವರೆಲ್ಲ ತುಂಬ ಜನ ಪಾಪ ಈಗಲೂ ಕೂಡ ಕಷ್ಟದಲ್ಲಿರ್ತಾರೆ. ಅವರಿಗೆ ಅನ್ನಕ್ಕೂ ಕೂಡ ತೊಂದರೆ ಇರುತ್ತೆ. ನಿಮಗೆ ಪಾಠ ಮಾಡಿದಂಥ ಗುರುಗಳು, ಅವರನ್ನು ನೀವು ಮರೆತೇ ಬಿಟ್ಟಿರ್ತೀರ. ಅಂಥವ್ರನ್ನ ನೀವು ಹುಡ್ಕೊಂಡು ಹೋಗಿ 1 ತಿಂಗಳಿಗಾದಷ್ಟು ರೇಷನನ್ನು ನೀವು ಕೊಟ್ಟರೆ ನಿಮಗೆ ಸರ್ವಕಾಲಿಕವಾಗಿ ಗುರುಬಲ ಪ್ರಾಪ್ತಿಯಾಗುತ್ತೆ. ಎಷ್ಟು ಗುರುಬಲ ಸಿಗುತ್ತೆ ಅಂದರೆ 10 ವರ್ಷ ಗುರುವಿನ ಬಲ ನಿಮಗೆ ಒಂದೇ ಸರಿ ಸಿಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಆಯಿತಾ, ಎಲ್ಲೋ ಕಾಣದೇ ಇರುವಂಥ ಗುರುಗಳ ಆರಾಧನೆ ಮಾಡೋ ಬದಲು ನಿಮಗೆ ಪಾಠ ಮಾಡಿದಂಥ ಗುರುಗಳನ್ನು ಹೋಗಿ ಆಶ್ರಯವನ್ನು ಪಡೀರಿ, ಆಶೀರ್ವಾದವನ್ನು ಪಡೀರಿ, ಅವ್ರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಶುಭವಾಗಲಿ.